ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನೊಂದು ಸ್ಕ್ಯಾಲಪ್ ಡಿಸೈನು ವಿತ್ ಬೆಲ್ಟು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು, ತುಂಬಾ ಬ್ಯೂಟಿಫುಲ್ ಆಗಿರೋದೊಂದು ಸ್ಕ್ಯಾಲಪ್ ನೆಕ್ ಫ್ರಂಟು ಮತ್ತು ಬ್ಯಾಕು ಮತ್ತು ಫ್ರಂಟಲ್ಲಿ ನಿಮಗೆ ಬೆಲ್ಟ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಪ್ರಿನ್ಸಸ್ ಕಟ್ಟು ಬ್ಲೌಸ್ ನಾರ್ಮಲ್ ನೆಕ್ ಇದೆ, ಪ್ರಿನ್ಸಸ್ ಕಟ್ಟು ಕಟ್ಟಿಂಗ್ ಫ್ರಂಟಲ್ಲಿ. ಸೊ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಈ ರೀತಿ ಪ್ರಿನ್ಸಸ್ ಕಟ್ ಪಾರ್ಟ್ನ ಫಸ್ಟ್ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಎದುರು ಬದ್ರು ಹಾಕ್ಕೊಂಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಎರಡು ಪೀಸ್ನು ಈ ರೀತಿ ಮೇನ್ ಫ್ಯಾಬ್ರಿಕ್ನ ಲೈನಿಂಗ್ಗೆ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ಪ್ರಿನ್ಸಸ್ ಕಟ್ ಪಾರ್ಟು ರೆಡಿ ಆಯ್ತು ನನಗೆ. ಈಗ ನಾನು ನೆಕ್ ಪಾರ್ಟು ಯಾವ ರೀತಿ ನೋಡಿ, ನಾನಲ್ಲಿ ಫ್ರಂಟ್ ಉಕ್ಕಿಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಫ್ರಂಟ್ ಸೈಡ್ ನಾನು ಓಪನ್ ಮಾಡಿ ನೋಡಿ, ಈ ರೀತಿ ಎದುರು ಬದ್ರು, ಇದು ಸಹ ಅಷ್ಟೇ ಎದುರು ಬದ್ರು ಬರಬೇಕು. ಈ ರೀತಿ ಬರೋ ಥರ ಇಟ್ಟು ಮೇನ್ ಫ್ಯಾಬ್ರಿಕ್ನ ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತೀನಿ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ಟೈಲರಿಂಗ್ ಕಲಿತಾ ಇದ್ದಾರೆ, ಅವ್ರಿಗೆ ಯೂಸ್ ಆಗಂಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚು ವೀಡಿಯೋಗಳು ಬೇಕು, ನೀವು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ಒಂದು ಸಲ ಚೆಕ್ ಮಾಡಿ. ನಿಮಗೆ ಯಾವುದಾದ್ರೂ ಯೂಸ್ ಆಗೋ ವೀಡಿಯೋಸ್ ಇದ್ದರೆ ಕಲ್ತ್ಕೊಳ್ಳಿ. ನೋಡಿ, ಈಗ ನಂಗೆ ಫ್ರಂಟ್ ಪಾರ್ಟ್ ಆಯಿತು. ಸೊ ಅದನ್ನ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೊತೀನಿ. ಅದೆಲ್ಲ ವೀಡಿಯೋದಲ್ಲಿ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ. ಸೊ ಬ್ಯಾಕ್ ಪಾರ್ಟು ಸೀದಾ ಮೇಲೆ ಲೈನಿಂಗ್ ಹಾಕ್ಕೊಂಡು 1/2 ಇಂಚ್ ಮಾರ್ಜಿನ್ ನಾನೇನು ಬಿಟ್ಟಿರ್ತೀನಿ, 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ಈ ರೀತಿ ಓಪನ್ ಮಾಡಿ ಕಿನಾರೆ ಸ್ಟಿಚ್ ಒಂದು ಹಾಕ್ಕೋತೀನಿ. ಕಿನಾರೆ ಸ್ಟಿಚ್ ಆದಮೇಲೆ ನಾನು ಹೇಳಿದ್ನಲ್ಲ, ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾನು ಕಟ್ ಮಾಡಲ್ಲ. ಸೊ ವೇಸ್ಟ್ ಹತ್ರ ನಿಮಗೆ ತಿಕ್ಕಾಗಿ ಕೂತ್ಕೊಂಡ್ರೆ ಬ್ಲೌಸ್ ಯಾವುದೇ ಕಾರಣಕ್ಕೂ ಎತ್ಕೊಳ್ಳಲ್ಲ. ಸೊ ಹಾಗಾಗಿ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಲ್ಲ. ಅದ್ರ ಮೇಲೇನೋ ಸ್ಟಿಚ್ ಮಾಡಿ ಈ ರೀತಿ ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋತೀನಿ ಸುತ್ತು. ನೋಡಿ, ಈ ರೀತಿಯಾಗಿ ಬಟ್ಟೆ ಎಲ್ಲೂ ರಿಂಕಲ್ ಬರಬಾರ್ದು. ರಿಂಕಲ್ ಬರ್ದಿರೋ ನೀಟಾಗಿ ಕ್ಲಾತ್ನ ನೀವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಈಗ ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ. ಈಗ ಸ್ಲೀವ್ಸ್ನ ನೋಡಿ, ಇಲ್ಲಿ ನಾನು ಪೀಸ್ ಕಟ್ಟಬೇಕಾಗಿ ಬಂದಿದೆ. ಒಂದು ಸೈಡ್ ಮಾತ್ರ ನಾನು ಪೀಸ್ ಕಟ್ತೀನಿ. ಸೊ ಒಂದು ಸೈಡ್ ಪೀಸ್ ಕಟ್ಟೋ ಥರ ನಾನು ಕಟ್ಟಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನಾನು ಲೈನಿಂಗಿಗೂ ಅಷ್ಟೇ ಒಂದು ಸೈಡ್ ಅಷ್ಟೇ ಪೀಸ್ ಕಟ್ತೀನಿ, ಇನ್ನೊಂದು ಸೈಡು ಪೀಸ್ ಕಟ್ಟಲ್ಲ. ಹಾಗೇ ಕಟ್ ಮಾಡ್ಕೋಬೇಕು, ಯಾಕಂದರೆ ಎರಡು ಕಡೆ ಪೀಸ್ ಕಟ್ಟಿದ್ರೆ ನಿಮಗೆ ರಿಸ್ಕ್ ಆಗುತ್ತೆ. ಸೊ ಜಾಸ್ತಿ ಪೀಸ್ ಕಟ್ಟಬೇಕಾಗಿ ಬಂದರೆ ಒಂದೇ ಸೈಡ್ ಇಟ್ಕೋಬೇಡಿ, ಎರಡೂ ಸೈಡು ಮೇನ್ ಫ್ಯಾಬ್ರಿಕ್ನ ಜಾಸ್ತಿ ಪೀಸ್ ಕಟ್ಟಬೇಕಾಗಿ ಬಂತು ಅಂದರೆ 1 ಇಂಚಿಗಿಂತೂ ಜಾಸ್ತಿ ಕಟ್ಟಬೇಕು ಅನ್ನೋದಾದರೆ ಎರಡೂ ಕಡೆ ಕಟ್ಕೊಳ್ಳಿ, ಯಾಕಂದರೆ ನಿಮ್ಗೆ ಅದು ವೇಸ್ಟಲ್ಲಿ ಹೋಗ್ಬಿಡುತ್ತೆ. ಸೊ ಸ್ವಲ್ಪನೇ ಕಟ್ಟೋದಾದರೆ 1 ಇಂಚಷ್ಟು ಕಟ್ಟೋದಾದರೆ ಒಂದು ಸೈಡ್ ಮಾತ್ರ ಪೀಸ್ ಕಟ್ಕೊಳ್ಳೋ ಆಪ್ಷನ್ ಇಟ್ಕೊಳ್ಳಿ, ನಿಮಗೆ ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಈ ರೀತಿ ನಾನು ನೋಡಿ ಪೀಸ್ ಎರಡಕ್ಕೂ ಲೈನಿಂಗಿಗೆ ಇಲ್ವಾ, ಮೈನ್ ಪೀಸಿಗೆ ಮಾತ್ರ, ಬ್ಲೌಸದ ಮೇನ್ ಪೀಸ್ ಇದೆಯಲ್ಲ ಅದಕ್ಕೆ ಮಾತ್ರ ನಾನು ಪೀಸ್ ಇಲ್ಲಿ ಕಟ್ಕೋತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ನೋಡಿ, ನೀಟಾಗಿ ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರ ಮೇಲೆ ಕಿನಾರೆ ಸ್ಟಿಚ್ಚು ಆಗ ಬ್ಲೌಸು ನೀಟಾಗಿ ಫಿನಿಶಿಂಗ್ ಇರುತ್ತೆ. ಸೊ ನಾನಿಲ್ಲಿ ಸ್ಲೀವ್ಸ್ಗೆ ಫ್ರಂಟ್ ಶೇಪ್ ತೆಗೆದಿಲ್ಲ, ಸೊ ಅಲ್ಲಿ ಫ್ರಂಟ್ ಶೇಪನ್ನು ತೆಗಿತಾ ಇದ್ದೀನಿ. ಮುಗೀತು ನನಗೆ ಫ್ರಂಟ್ ಶೇಪ್ ತೆಗೆದಿದ್ದು. ಈಗ ಸ್ಲೀವ್ಸ್ನ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಈ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋದರೆ ನಿಮ್ಗೆ ಈಸಿಯಾಗಿ ಬೇಗನೆ ಸ್ಟಿಚಿಂಗ್ ಅನ್ನೋದು ಮುಗ್ದೋಗುತ್ತೆ. ನೋಡಿ, ಈ ರೀತಿ ಬ್ಯಾಕ್ ಟು ಬ್ಯಾಕ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚಿಂಗು ಈಸಿಯಾಗಿರುತ್ತೆ, ಟೈಮು ಸೇವ್ ಆಗುತ್ತೆ, ದಾರ ಕಟ್ಟಾಗೋ ಆಪ್ಷನ್ನು ಇರಲ್ಲ. ಸೊ ಹಾಗಾಗಿ ಈ ಥರ ಬ್ಯಾಕ್ ಟು ಬ್ಯಾಕ್ ಈ ಥರ ಸ್ಲೀವ್ ಕ್ಲಾತ್ನ ಕೊಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಈ ಮೆಥಡಲ್ಲಿ ನೋಡಿ, ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡಿದ್ಮೇಲೆ ನಾನು ಯೂಶ್ವಲಿ ಎಲ್ಲ ಬ್ಲೌಸ್ಗಳು ಈ ರೀತಿ ಇಲ್ಲಿ ಮೇಲೆ ಸ್ಟಿಚ್ ಹಾಕಲ್ಲ, ಯಾಕಂದರೆ ಅದು ನೀಟಾಗಿ ಕಾಣಲ್ಲ ಅಂತ. ಇದೊಂದು ಕ್ಲಾತ್ ಎತ್ಕೊಂಡಂಗಿರೋ ಥರ ಇತ್ತು, ಅದ್ರ ಜೊತೆಗೆ ಇಲ್ಲಿ ಹಾಕಿರೋ ಸ್ಟಿಚ್ಚು ಕಾಣ್ತಿರ್ಲಿಲ್ಲ ನನಗೆ.
ಸೊ ಹಾಗಾಗಿ ನಾನಿಲ್ಲಿ ಸ್ಟಿಚ್ ಹಾಕ್ಕೊಂಡೆ. ನೋಡಿ ಇಲ್ಲಿ ಸ್ಟಿಚ್ಚು ಕಾಣಲ್ಲ, ಹಾಗಾಗಿ ನಾನು ಸ್ಟಿಚ್ ಹಾಕ್ಕೊಂಡೆ. ಇಲ್ಲಾಂದರೆ ಅದು ಕ್ಲಾತ್ ಒಂಥರ ರಿಂಕಲ್ ಥರ ಇತ್ತು, ಹಾಗಾಗಿ ಸ್ಟಿಚ್ ಹಾಕಿದ್ರೆ ನೀಟಾಗಿ ಕೂತ್ಕೋತಿತ್ತು. ಅದಕ್ಕೆ ನಾನು ಸ್ಟಿಚ್ ಹಾಕ್ಕೊಂಡೆ ಸ್ಲೀವ್ ಮೇಲೆ. ಎರಡು ಸ್ಲೀವ್ನು ನೀಟಾಗಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸು ಡಿಸೈನು. ನೋಡಿ ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿಕೊಂಡೆ. ನೋಡಿ ಇದು ಫ್ರಂಟು, ಇದು ಬ್ಯಾಕ್ದು, ಈ ಸ್ಲೀವ್ಸ್ದು ಈ ರೀತಿಯೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ನೆಕ್ಕಿಗೆ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ನೋಡಿ ನೆಕ್ ವಿಡ್ತ್ ಬೇಕು ನನಗೆ 2.5 ಇಂಚು. 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ. ನೋಡಿ ಉದ್ದ ನೆಕ್ ಡೀಪ್ ಬಂದು 11 ಇಂಚು. ಇಲ್ಲಿ 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಈಗ ನೋಡಿ ಇಲ್ಲಿಂದ ಒಂದು 1/2 ಇಂಚಷ್ಟು ನಾನು ಸ್ಕ್ಯಾಲಪ್ದೊಂದು ಪೇಪರಲ್ಲಿ ನಾನು ಬೈಂಡಿಂಗ್ ತಿಕ್ಕಾಗಿರೋ ಬೈಂಡಿಂಗ್ ಶೀಟಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿಂದ 1/2 ಇಂಚ್ ನಾನು ಹೊರಗಡೆ ತಗೋತೀನಿ. ನೋಡಿ ಈ ಥರ ಮಾರ್ಕಿಂಗ್ ತೊಗೊಂಡು ಇಲ್ಲಿ 1/2 ಇಂಚ್ ಬಿಟ್ಬಿಡ್ತೀನಿ ಶೋಲ್ಡ್ರ್ ಅಟ್ಯಾಚ್ಗೆ. ಇಲ್ಲಿಂದ ನಾನು ನೋಡಿ ಈ ರೀತಿ ಮಾರ್ಕ್ ಅನ್ನೋದು ಮಾಡ್ಕೋತೀನಿ. ಸೊ ನಿಮಗೆ ಯಾವ ಶೇಪಲ್ಲಿ ಬೇಕೋ, ಸ್ಕ್ಯಾಲಪ್ ಇನ್ನೂ ಸ್ವಲ್ಪ ದೊಡ್ಡ ಶೇಪಲ್ಲಿ ಬೇಕಾ ಆ ರೀತಿ ಕಟ್ ಮಾಡ್ಕೊಳ್ಳಿ, ಇನ್ನೂ ಚಿಕ್ಕದು ಬೇಕಾ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಇಲ್ಲಿ ನಮಗೆ ಬ್ಯಾಕು ನೋಡಿ ಇದು ಅಷ್ಟೇ ಸ್ಕ್ವೇರ್ ಥರನೇ ಬರುತ್ತೆ ಬಾಟಮಲ್ಲಿ ಈ ರೀತಿ. ಇದನ್ನ ನೀಟಾಗಿ ಈ ಸ್ಕ್ಯಾಲಪ್ ನಾವೇನು ಮಾರ್ಕ್ ಮಾಡಿದ್ದೀವೋ ಆ ಮಾರ್ಕಿಂಗ್ ಮೇಲೆ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೀವು ಬೇಕಾದ್ರೆ ಗುಂಡು ಪಿನ್ ಹಾಕ್ಕೊಂಬಿಡಿ. ಆ ಒಂದು ಕ್ಯಾನ್ವಾಸ್ಗೆ 2 ಪೀಸ್ ಇರುತ್ತಲ್ಲ, ಸೊ ಜರಗದೇ ಇರುತ್ತೆ ಅಂತ. ಬಿಗಿನರ್ಸ್ ಆದರೆ ನೀವು ಗುಂಡು ಪಿನ್ ಹಾಕ್ಕೊಳ್ಳಿ. ನೋಡಿ ನನಗೆ ಈ ರೀತಿ ಬರುತ್ತೆ. ನಾನು ಬ್ಯಾಕಲ್ಲಿ ಸ್ಕ್ವೇರ್ ನೆಕ್ ಥರ ಕಟ್ ಮಾಡ್ಕೊಂಡಿರೋದು. ಎಕ್ಸ್ಟ್ರಾ ಉಳಿದಿರೋ ಕ್ಲಾತ್ ಮೇಲೆ ಈ ರೀತಿ ಇಟ್ಟು ಐರನ್ ಮಾಡ್ಕೋಬೇಕಾಗುತ್ತೆ ಫ್ರಂಟು ಮತ್ತು ಬ್ಯಾಕ್ದು. ಫ್ರಂಟ್ದು ಅಷ್ಟೇ ನಾನು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊತೀನಿ. ಸ್ಕ್ಯಾಲಪ್ ಎತ್ಕೊಳ್ರಿ. ನೀವು ಮೆಜರ್ಮೆಂಟ್ ಏನು ಇಟ್ಕೊಂಡಿದ್ದೀರೋ ಆ ಮೆಜರ್ಮೆಂಟ್ಗೆ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ. 1/2 ಇಂಚ್ ಬಿಟ್ಬಿಡಿ ಸ್ಲೀವ್ ಅಟ್ಯಾಚ್ಗೆ. ಇಲ್ಲಿಂದ ನಾನೊಂದು 1/4 ಇಂಚಷ್ಟು ಈ ಥರ ಒಳಗಡೆ ತಗೊಂಡು ಇಲ್ಲಿ ನಾನು ಸ್ಕ್ಯಾಲಪ್ನ ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಮಾರ್ಕಿಂಗ್ ಚೇಂಜ್ ಮಾಡ್ತಾಯಿದ್ದೀನಿ ಮಾರ್ಕರು, ಸೊ ಅದು ಅಂಟಲಿಲ್ಲ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಈ ಕಡೆ ನಾನು 1/2 ಇಂಚು ಬಿಟ್ಟಿದ್ದೀನಿ. ಸೊ ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕಷ್ಟು ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳಿ ಮತ್ತು ಸ್ಕ್ಯಾಲಪ್ನ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಸ್ಕ್ಯಾಲಪ್ ಡಿಸೈನ್ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಮುಗೀತು. ನಾನು ಫ್ರಂಟ್ ನೆಕ್ಕು ಕೂಡ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದು. ಇದ್ರ ಮೇಲೆ ಐರನ್ ಇಟ್ಟು ನಾನು ನೀಟಾಗಿ ಐರನ್ ಮಾಡ್ಕೋತೀನಿ. ನೋಡಿ ಐರನ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಈ ರೀತಿ 1/2 ಇಂಚಷ್ಟು ಕ್ಲಾತು ಎಕ್ಸ್ಟ್ರಾ ಬಿಟ್ಟಿದೆ, ಅದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಫ್ರಂಟ್ದು ಮತ್ತು ಬ್ಯಾಕ್ ಎರಡು ಕ್ಯಾನ್ವಾಸ್ಗೂ ನಾನು ಈ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತೀನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ, ಕಲೀಲಿಕ್ಕೆ ಈಸಿ ಆಗುತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಉಗುರಲ್ಲೇ ನೀವು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಮಿಡ್ಲಿಗೆ ಬರುತ್ತೆ. ಈ ಥರ ಸೀದಾ ಇಟ್ಕೊಂಡು ನೀವು ಮಾರ್ಕ್ ಪೀಸಲ್ಲಿ ಇಲ್ಲಾಂದರೆ ಮಾರ್ಕ್ ಮಾಡ್ಕೊಳ್ಳಿ, ಮಿಡ್ಲಿಗೆ ಕರೆಕ್ಟಾಗಿ ಬರುತ್ತೆ. ಇದು ಅಷ್ಟೇ ಬ್ಯಾಕ್ ಪೀಸ್ ತೊಗೊಳ್ಳಿ, ಮಿಡ್ಲಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲೊಂದು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿ ಸ್ಟಿಚ್ನ ಹಾಕ್ಕೊಂಡ್ರೆ ನಿಮ್ಮ ಕ್ಯಾನ್ವಾಸು ಎಲ್ಲೂ ಜರುಗಲ್ಲ, ನೀಟಾಗಿರುತ್ತೆ. ಈಗ ಸ್ಕ್ಯಾಲಪ್ದೇನು ನಾವು ಕ್ಯಾನ್ವಾಸ್ ಕಟ್ ಮಾಡಿದ್ದೀವೋ ಅದ್ರ ಪಕ್ಕನೇ ಸ್ಟಿಚ್ ಬರೋ ಹಾಗೆ ನೀಟಾಗಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಬಟ್ಟೆನ ಎಲ್ಲೂ ಜರುಗಿಸ್ಬೇಡಿ. ನೀಟಾಗಿ ನೀವು ಬೇಕಾದ್ರೆ ಗುಂಡು ಪಿನ್ ಹಾಕ್ಕೊಳ್ಳಿ,
ಆ ಕ್ಯಾನ್ವಾಸ್ ಮೇಲೆ ಆ ಸೈಡು ಈ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಕಡೆ ನೀವು ಗುಂಪಿನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ರಿ. ಆಗ ನಿಮಗೆ ಈ ನೆಕ್ ಪೀಸ್ ಅನ್ನೋದು ಜರುಗದೇ ಇರುತ್ತೆ. ಈ ರೀತಿ ಆ ಒಂದು ಕ್ಯಾನ್ವಾಸ್ ಏನಿದೆಯೋ ಕ್ಯಾನ್ವಾಸ್ ಪಕ್ಕನೇ ನಿಮಗೆ ಸ್ಟಿಚ್ ಬರಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು. ಸೊ ಕ್ಯಾನ್ವಾಸ್ ಪಕ್ಕನೇ ನೀವು ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನನಗೆ ಇಲ್ಲಿ ಬ್ಯಾಕ್ ನೆಕ್ಕು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ನೀವೊಂದು 1/4 ಇಂಚಿಗಿಂತ ಕಡಿಮೆ ಕ್ಲಾತ್ ಇರೋ ಥರ ನೀಟಾಗಿ ಕ್ಲಾತ್ನ ಸ್ವಲ್ಪ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ತಾ ಹೋಗ್ರಿ. ನೀವು ಜಾಸ್ತಿ ಕ್ಲಾತ್ ಬಿಟ್ಟರು ನಿಮಗೆ ನೀಟಾಗಿ ಬಟ್ಟೆ ಟರ್ನ್ ಆಗಲ್ಲ. ಸೊ ಹಾಗಾಗಿ ಒಂದು 1/4 ಇಂಚಿಗಿಂತ ಇನ್ನು ಸ್ವಲ್ಪ ಕಡಿಮೆನೇ ಕ್ಲಾತ್ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಲ್ಲಿ ಒಂದು ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಳ್ಳಿ. ಕಟ್ ಮಾರ್ಕ್ಸ್ ನೀಟಾಗಿ ಇಟ್ಕೊಂಡ್ರೆ ನಿಮ್ಗೆ ಬಟ್ಟೆ ಟರ್ನ್ ಆಗೋದು. ಅಲ್ಲಲ್ಲಿ ಕಟ್ ಮಾರ್ಕ್ಸ್ನ ತಪ್ಪದೆ ನೀಟಾಗಿ ಇಟ್ಕೋಬೇಕಾಗತ್ತೆ ನೀವು. ಈಗ ಈ ಒಂದು ಸ್ಕ್ಯಾಲಪ್ದೇನು ಡಿಸೈನ್ ಇದೆಯೋ ಅದನ್ನ ಈ ರೀತಿ ನೀಟಾಗಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೈಯಲ್ಲೇ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಆ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ನೀಟಾಗಿ ಬಂದುಬಿಡುತ್ತೆ. ನೋಡಿ, ಈ ರೀತಿ ಏನೂ ರಿಸ್ಕ್ ಆಗೋಲ್ಲ. ನೀಟಾಗಿ ನೀವು ಸ್ಟಿಚ್ ಮಾಡ್ಕೊಂಡಿದ್ದೆ ಆದರೆ ನೀಟಾಗಿ ಈ ಸ್ಕ್ಯಾಲಪ್ದು ಅನ್ನೋದು ಡಿಸೈನ್ ಅನ್ನೋದು ನೀಟಾಗಿ ಟರ್ನ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಈಗ ನಾನು ಆ ಸ್ಕ್ಯಾಲಪ್ ಕಟ್ಟಿಂಗ್ ಏನಿದೆ ಅದ್ರ ಮೇಲೇ ನೀಟಾಗಿ ಒಂದೇ ವಿಡ್ತಲ್ಲೇ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ತಾ ಹೋಗ್ತೀನಿ. ಸ್ಟಿಚ್ ಹಾಕ್ಕೋಬೇಕಾದ್ರೆ ನೀಟಾಗಿ ಹಾಕ್ಕೋಬೇಕಾಗುತ್ತೆ ನೀವು. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ಹಾಕ್ಕೊಂಡ್ರು ಅಷ್ಟೇ ಫಿಟ್ಟಿಂಗು ತುಂಬಾ ಚೆನ್ನಾಗಿತ್ತಿದು. ತುಂಬ ಇಷ್ಟಪಟ್ಟರು ಈ ಬ್ಲೌಸ್ ಡಿಸೈನ್ನ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೊತೀನಿ. ನೋಡಿ, ಡಾಟ್ಸ್ಗೆ ನೀಟಾಗಿ 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿರ್ತೀರೋ 1/2 ಇಂಚ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಎರಡು ಕಡೆ ಡಾಟ್ಸ್ಗೆ 1/2 ಇಂಚ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ, ಕರೆಕ್ಟಾಗಿ ಬಂದಿದೆ. ಈಗ ನಾನು ಫ್ರಂಟ್ ಪಾರ್ಟಿಗೆ ನೋಡಿ, ಫ್ರಂಟ್ ಹುಕ್ಕು ನಾನು ಇಡೋದ್ರಿಂದ ಫ್ರಂಟಲ್ಲಿ ಓಪನ್ ಮಾಡ್ತೀನಿ. ಈ ಒಂದು ನೆಕ್ ಡಿಸೈನ್ನ ಈ ರೀತಿ ಕಟ್ ಮಾಡಿಕೊಂಡು ಕರೆಕ್ಟಾಗಿ ಈ ಥರ ಮಿಡ್ಲಿಗೆ ಓಪನ್ ಮಾಡಿಕೊಂಡ್ರೆ ನೆಕ್ ಡಿಸೈನ್ನ ನೋಡಿ, ಈ ರೀತಿ ಇಟ್ಟು ಆಪೋಸಿಟಲ್ಲಿ ಈ ರೀತಿ ಇಟ್ಟು ಕ್ಯಾನ್ವಾಸ್ ಪಕ್ಕನೇ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಇಲ್ಲೂ ಅಷ್ಟೇ ನೀವು ಗುಂಡ್ಪಿನ್ ಹಾಕ್ಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ, ಬಟ್ಟೆ ಜರುಗಿಬಿಡುತ್ತೆ. ಬಿಗಿನರ್ಸ್ ಆದರೆ ಗುಂಡ್ಪಿನ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರಬೇಕು. ಈ ರೀತಿನೇ ಆಪೋಸಿಟಲ್ಲಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಸ್ಕ್ಯಾಲಪ್ ಈ ರೌಂಡ್ ಬಂದಿದೆಯಲ್ಲ, ಇಲ್ಲಿ ಬೇಕಾದ್ರೆ ನೀವು ಟ್ರಯಾಂಗಲ್ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರು ನಿಮಗೆ ನೆಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಎಕ್ಸ್ಟ್ರಾ ಕ್ಲಾತು ಒಂದು 1/4 ಇಂಚಿಗಿಂತ ಕಡಿಮೆ ಬಿಟ್ಟು
ಉಳಿದಿದ್ದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೋಬೇಕು. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡಿಲ್ಲ ಅಂದರೆ ನಿಮಗೆ ಬಟ್ಟೆ ಟರ್ನ್ ಆಗಲ್ಲ. ಸೊ ಕಟ್ ಮಾರ್ಕ್ಸ್ನ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಈಗ ಈ ರೀತಿ ಓಪನ್ ಮಾಡ್ಕೊಳ್ಳಿ. ನೋಡಿ ನಿಮ್ಗೆ ಇಲ್ಲಿ ಹೇಳ್ತೀನಿ, ಕಟ್ ಮಾರ್ಕ್ಸ್ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಬಟ್ಟೆ ನೋಡ್ಕೊಳ್ಳಿ ಯಾವ ರೀತಿ ರಿಂಕಲ್ ಆಗುತ್ತೆ. ಸೊ ಆಗ ಮತ್ತೆ ನಾವು ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗುತ್ತೆ. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡಿಲ್ಲ ಅಂದರೆ ಬಟ್ಟೆ ತುಂಬಾ ರಿಂಕಲ್ ಥರ ಬರುತ್ತೆ, ಟರ್ನ್ ಆಗಲ್ಲ ನೀಟಾಗಿ. ನೋಡಿ ಈಗ ಟರ್ನ್ ಆಗುತ್ತೆ. ಅದಕ್ಕೆ ಕಟ್ ಮಾರ್ಕ್ಸು ವೆರಿ ಇಂಪಾರ್ಟೆಂಟು. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೋಬೇಕು. ಇದು ನೀಟಾಗಿ ಟರ್ನ್ ಆಯಿತು. ಈಗ ಆ ಸ್ಕ್ಯಾಲಪ್ ಮೇಲೇ ಅದು ಯಾವ ಥರ ಇದೆಯೋ ಅದೇ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿದ್ರಲ್ಲ, ಅದೇ ರೀತಿ ಇನ್ನೊಂದು ಸೈಡು ನೆಕ್ಗೆ ಆ ಸ್ಕ್ಯಾಲಪ್ ಮೇಲೇ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಬಂದಿದೆ ನೆಕ್ ನೋಡಿ. ಈಗ ನಾನು ಇದಕ್ಕೆ ಪ್ರಿನ್ಸಸ್ ಪಾಟ್ನ ಅಟ್ಯಾಚ್ ಮಾಡ್ತೀನಿ ನೆಕ್ಕಿಗೆ. ನೋಡಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಪ್ರಿನ್ಸಸ್ ಕಟ್ ಪಾರ್ಟ್ ಅನ್ನೋದು ಕೂರುತ್ತೆ. ನೋಡಿ ಈ ರೀತಿ ಈಗ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀನೋ 1/2 ಇಂಚ್ ಮಾರ್ಜಿನ್ಗೆ ಈ ಪ್ರಿನ್ಸಸ್ ಕಟ್ನ ಮತ್ತು ನೆಕ್ ಪೀಸ್ನ ಅಟ್ಯಾಚ್ ಮಾಡ್ಕೋತೀನಿ. ಈ ರೀತಿ ಇಲ್ಲಿ ಬಟ್ಟೆನ ಎಳಿಬಾರ್ದು, ಯಾವುದೇ ಕಾರಣಕ್ಕೂ ಬಟ್ಟೆ ಎಳಿದಿರ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಬಟ್ಟೆ ಏನಾದರೂ ಎಳೆದ್ರೆ ಏನಾಗುತ್ತೆ ಅಂದರೆ ರಿಂಕಲ್ ಬಂದ್ಬಿಡುತ್ತೆ ನಿಮಗೆ. ಸೊ ಹಾಗಾಗಿ ಬಟ್ಟೆನ ಎಳಿದಿರ ನೀವು ಸ್ಟಿಚ್ ಹಾಕ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇನ್ನೊಂದು ಸೈಡು ಇರೋದನ್ನು ಅದೇ ರೀತಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಬಟ್ಟೆನ ಎಳಿಬೇಡಿ. ನಿಮಗೆ ಸಮ ಬರಬೇಕು. ಈ ಒಂದು ಪ್ರಿನ್ಸಸ್ ಕಟ್ದು ಮತ್ತು ನೆಕ್ದು ಎರಡು ಸಮ ಬರಬೇಕು. ಇಲ್ಲಾಂದರೆ ನೀವು ಸ್ಟಿಚ್ಚಿಂಗು ನೀಟಾಗಿ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ನೋಡಿ ಪ್ರಿನ್ಸಸ್ ಕಟ್ ಪಾರ್ಟು ನಾನೀಗ ಡಬಲ್ ಸ್ಟಿಚ್ ಹಾಕ್ಕೊಂಡು ಅದನ್ನು ರೆಡಿ ಮಾಡಿಕೊಂಡೆ. ಈಗ ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಸ್ಟಿಚ್ ಮಾಡ್ತೀನಿ. ಉಕ್ಪಟ್ಟಿ ನೋಡಿ ಈ ಮೆಥಡಲ್ಲಿ ಉಕ್ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೀವು ಬಾಟಮಲ್ಲಿ ಫೋಲ್ಡ್ ಮಾಡೋ ನೆಸೆಸಿಟಿ ಇರಲ್ಲ, ಯಾಕಂದರೆ ನಾನು ಅಲ್ಲಿ ಇನ್ನೂ ಪಟ್ಟಿ ಅಟ್ಯಾಚ್ ಮಾಡಿಲ್ಲ. ಸೊ ಹಾಗಾಗಿ ಅಲ್ಲಿ ನೀವೇನು ಎಕ್ಸ್ಟ್ರಾ ಕ್ಲಾತ್ ಬಿಡೋ ಆಗಿಲ್ಲ. ಮೇಲೆ ಮಾತ್ರ ನೀವು ಎಕ್ಸ್ಟ್ರಾ ಒಂದು 1/2 ಇಂಚ್ ಬಿಟ್ಟು ಅದನ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಇಲ್ಲಿ ನೋಡಿ ನೀಟಾಗಿ ಅದನ್ನ ಸ್ಟಿಚ್ ಮಾಡಿ ಕ್ಲೋಸ್ ಮಾಡ್ಕೋತೀನಿ ನಾನು ಈ ರೀತಿ. ಅರ್ಥ ಆಯ್ತಲ್ಲ. ಈಗ ಕಾಜಾಪಟ್ಟಿಗೆ ನಾನು ಬಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಡಬಲ್ ಪಟ್ಟಿ ಅಂತಾರೆ ಇದನ್ನು, ರಿಂಗ್ ಪಟ್ಟಿ ಅಂತಾರೆ, ಕಾಜಾಪಟ್ಟಿ ಅಂತಾರೆ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಬಾಟಮಲ್ಲಿ ಇಟ್ಕೊಂಡು ಈ ಥರ ಮೇಲಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. 1/2 ಇಂಚ್ ನೀವೇನು ಮಾರ್ಜಿನ್ ಬಿಟ್ಟಿದ್ದೀರೋ 1/2 ಇಂಚನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇದನ್ನು ಅಷ್ಟೇ, ನೀವು ಕಾಜಾಪಟ್ಟಿನ ನೀವು ಸ್ಟಿಚ್ ಮಾಡ್ಕೋಬೇಕಾದ್ರೂ ಅಷ್ಟೇ ಬಟ್ಟೆನ ಎಳಿಬಾರ್ದು. ಇದನ್ನು ಕ್ಲೋಸ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ಗೆ ಮತ್ತೊಂದು ಸ್ಟಿಚ್ ಹಾಕ್ಕೋತೀನಿ. ಅಲ್ಲಿ ದಾರ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ. ನೋಡಿ ಈಗ ಉಕ್ಪಟ್ಟಿ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಫ್ರಂಟ್ ಪಾರ್ಟು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಲುಕ್ಕಲ್ಲಿ ಫ್ರಂಟ್ ಪಾರ್ಟ್ ನಿಮಗೆ
ರೆಡಿ ಆಗುತ್ತೆ. ಈಗ ನಾನು ಇದಕ್ಕೆ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ಪಟ್ಟಿಗೆ ನಾನು 1.5 ಇಂಚಷ್ಟು ಬಟ್ಟೆನ ವಿಡ್ತಷ್ಟು ಬಟ್ಟೆನ ಎಷ್ಟು ಉದ್ದ ಬೇಕು ನಿಮಗೆ ಅಷ್ಟು ಉದ್ದದ್ದು ಈ ರೀತಿ ನೋಡಿ, ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ನೀವು ಫ್ರಂಟಲ್ಲಿ ಸ್ವಲ್ಪ 1/2 ಇಂಚು ಎಕ್ಸ್ಟ್ರಾ ಬಿಟ್ಟಿರಬೇಕಾಗುತ್ತೆ ಬಟ್ಟೆ, ಯಾಕಂದರೆ ನಮ್ಗೆ ಅಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಈ ಕಡೆ ನಿಮ್ಗೆ ಅವಶ್ಯಕತೆ ಇಲ್ಲ ಬಟ್ಟೆ. ಸೊ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಸೈಡಲ್ಲಿ ನೀವು ಬಟ್ಟೆ ಒಂದು 1/2 ಇಂಚ್ ಬಿಟ್ಟು ಫೋಲ್ಡಿಂಗ್ಗೆ ಉಳಿದಿದ್ದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಈಗ ಅದ್ರ ಮೇಲೆ ಕಿನಾರೆ ಸ್ಟಿಚ್ ಈ ರೀತಿ ಹಾಕ್ಕೊಳ್ಳಿ. ಈ ಮೆಥಡಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಿಮ್ಗೆ ಎಷ್ಟು ಕ್ಲಾತ್ ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದು ಕಟ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಾವು ಹೇಳೋ ಪ್ರತಿಯೊಂದು ಟಿಪ್ಸು ನಿಮಗೆ ಯೂಸ್ ಆಗುತ್ತೆ. ಕಲಿಯೋರಿಗೆ ತುಂಬಾ ಉಪಯೋಗ ಆಗೋವಂಥ ಟಿಪ್ಸ್ನ ನಾವು ಆವಾಗವಾಗ ಹೇಳ್ತಾ ಇರ್ತೀವಿ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಇಲ್ಲೂ ಸಹ ಕವರ್ ಮಾಡ್ಕೊಳ್ಳಿ. ಈ ಒಂದು ಸ್ಟಿಚ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಇದು ಎಕ್ಸ್ಟ್ರಾ ಇರೋ ಕ್ಲಾತ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಅಷ್ಟೇ ಮುಂದೆ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫಿನಿಶಿಂಗ್ ನೀಟಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೆ ದಾರ ಏನಾದರೂ ಕಾಣಿಸ್ತು ಅಂದರೆ ಅಲ್ಲಿಂದಲೇ ಕಟ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟ್ ತೊಗೊಳ್ಳಿ. ಬ್ಯಾಕ್ ಪಾರ್ಟ್ ಮೇಲೆ ಈ ರೀತಿ ಫ್ರಂಟ್ ಪಾರ್ಟ್ ಈ ರೀತಿ ಇಟ್ಟು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಶೋಲ್ಡ್ರನ್ನ 1/2 ಇಂಚ್ ಮಾರ್ಜಿನಲ್ಲಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಡಬಲ್ ಸ್ಟಿಚ್ ಹಾಕ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ ನೀವೇ ನೋಡಿ. ಪರ್ಫೆಕ್ಟಾಗಿ ಬಂದಿದೆ ನನಗೆ ಈ ಒಂದು ಸ್ಕ್ಯಾಲಪ್ ಡಿಸೈನು. ಡಬಲ್ ಸ್ಟಿಚ್ ಹಾಕ್ಕೊಳ್ತೀನಿ. ಈ ರೀತಿಯಾಗಿ ನೋಡಿ, ಆ ರೀತಿ ಸ್ಟಿಚ್ ಹಾಕ್ಕೊಂಡಿದ್ದ ಆಮೇಲೆ ನಿಮ್ಮ ನೆಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಅಂತ ಒಂದ್ಸಲ. ಈ ಥರ ತುಂಬಾ ಚೆನ್ನಾಗಿದೆ ಈ ಒಂದು ನೆಕ್ ಡಿಸೈನು. ಈಗ ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ, ಸ್ಲೀವ್ಸು ಶೋಲ್ಡರ್ ಹತ್ರ ನೀಟಾಗಿ ಈ ಥರ ಸೆಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಇದು ಸ್ವಲ್ಪ ಎಕ್ಸ್ಟ್ರಾ ಇದ್ದಂಗಂತೂ ಕ್ಲಾತು, ಸೊ ಹಾಗಾಗಿ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡೆ. ಈಗ ನೋಡಿ, ಈ ರೀತಿ ಅಟ್ಯಾಚ್ ಮಾಡೋಕ್ಕೆ ಫಸ್ಟ್ ಈ ಥರ ಚೆಕ್ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡ್ಕೊಂಡು ನೀವು 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ನನಗೆ ಯಾಕೋ ಸ್ಟಿಚ್ ಇಲ್ಲಿ ಸರಿಯಾಗಿ ಬಂದಿಲ್ಲ. ನೋಡಿ, ಒಂದೊಂದು ಸಲ ಮಷಿನ್ ಈ ರೀತಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಆವಾಗ ಸ್ವಲ್ಪ ನಾವು ರೆಡಿ ಮಾಡ್ಕೋಬೇಕಾಗಿ ಬರುತ್ತೆ. ಮತ್ತು ನಾನು ಸ್ಟಿಚ್ ಹಾಕದೆ ಬಾಬಿನೆಲ್ಲ ಸೆಟ್ ಮಾಡಿ ಮತ್ತೂ ನನಗೆ ಸ್ಟಿಚ್ ನೀಟಾಗಿ ಬಂದಿಲ್ಲ. ಫೈನಲಿ ಸ್ಟಿಚ್ಚು ನೀಟಾಗಿ ಬಂತು. ಸೊ 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಂಡೆ ಈ ರೀತಿ. ಎರಡು ಸೈಡು ಸ್ಲೀವ್ನ ಇದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಎಳಿಬಾರ್ದು ಸ್ಲೀವ್ನ. ನೋಡಿ, ನೀವು ನೀಟಾಗಿ ಕೈಯಲ್ಲೇ ಸೆಟ್ ಮಾಡ್ಕೊಳ್ಳೋ ತಾನೇ ನೀವು ಐರನ್ ಮಾಡೋ ಥರ ಕ್ಲಾತ್ನ ಇಟ್ಕೋಬೋದು. ನೋಡಿ, ಕರೆಕ್ಟಾಗಿ ಸ್ಲೀವ್ಸ್ ಅನ್ನೋದು ನಂಗೆ ಮ್ಯಾಚ್ ಆಯಿತು. 1/2 ಇಂಚ್ ಮಾರ್ಜಿನ್ಗೆ ಆರ್ಮೋಲ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ. ಸೊ ನಿಮ್ಗೆ ಓವರ್ಲಾಕ್ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಂಡೆ. ಈಗ ನಾನು ಸೈಡ್ಸ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ. ನೋಡಿ, ಸೈಡ್ಸ್ಗೆ ನಾನು ಆಲ್ರೆಡಿ ಮಾರ್ಕ್ ಮಾಡ್ಕೊಳ್ಳೋ ಟೈಮಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೆ. ಅದಕ್ಕಿಂತ ಒಂದು ಸ್ವಲ್ಪ 1/4 ಇಂಚ್ ನಾನು ಒಳಗಡೆಗೆ ಈಗ ಸ್ಟಿಚ್ ಅನ್ನೋದು ಹಾಕ್ಕೊಳ್ತೀನಿ. ನೋಡಿ, ಒಂದು 1/4 ಇಂಚಷ್ಟು ಒಳಗಡೆಗೆ ಸ್ಟಿಚ್ ಹಾಕ್ಕೊಳ್ತೀನಿ.
ಯಾಕಂದರೆ ಅವರಿಗೆ ಸ್ಲೀವ್ ಲೂಸ್ ಆಗಿಬಿಡುತ್ತೆ. ಒಂಥರ ಕರ್ವ್ ಥರ ಶೇಪ್ ತೊಗೊಂಡ್ರೆ ಅವರಿಗೆ ನೀಟಾಗಿ ಸ್ಲೀವ್ ಹತ್ರ ಮತ್ತು ಆರ್ಮೋಲ್ ಹತ್ರ ಕೂತ್ಕೊಳ್ಳೋದು. ಸೊ ಹಾಗಾಗಿ ನಾನು ಈ ರೀತಿ ಶೇಪ್ನ ತಗೊಳ್ತಾ ಇದ್ದೀನಿ. ಕೆಲವರಿಗೆ ಸ್ಟ್ರೈಟ್ ಸ್ಟಿಚ್ಚೇ ಫಿಟ್ಟಿಂಗ್ ಚೆನ್ನಾಗಿರುತ್ತೆ, ಇವ್ರಿಗೆ ಇಲ್ಲ, ಇವ್ರಿಗೆ ಸ್ವಲ್ಪ ಸೈಡ್ಸ್ ಈ ಥರ ಸ್ವಲ್ಪ ಕರ್ವಾಗಿ ಬರಬೇಕು, ಆವಾಗಲೇ ಅವ್ರಿಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸ್ಲೀವ್ಸ್ ನೋಡಿ ಈ ರೀತಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ, ಸ್ವಲ್ಪ ಕರ್ವಾಗಿ ಬಂದು ಇಲ್ಲಿ ಮಾಮೂಲಿ ಮಾರ್ಕಿಂಗ್ಗೆ ಸೆಟ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಮುಗೀತು. ನೋಡಿ ನಮಗೆ ಕರೆಕ್ಟಾಗಿ ಪ್ಲಸ್ ಸಿಂಬಲ್ ಥರ ಬರುತ್ತೆ ನಿಮ್ಗೆ ಆರ್ಮೋಲ್ ಹತ್ರ, ಯಾವುದೇ ತೊಂದರೆ ಇಲ್ದಿರ. ಈಗ ವೇಸ್ಟ್ನ ಮೆಜರ್ಮೆಂಟ್ ಮಾಡಿಕೊಡ್ತೀನಿ, ವೇಸ್ಟ್ ಎಷ್ಟು ಬೇಕು ಅಂತ. 26 ವೇಸ್ಟ್ ಮೆಜರ್ಮೆಂಟು ನನ್ನ ಬ್ಲೌಸ್ದು ನೋಡಿ 26.5 ಬಂದಿದೆ. ಸೊ ನನ್ನ ಹಾಫ್ನ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳೋದ್ರಲ್ಲಿ ಆ ಕಡೆ ಒಂದು 1/4 ಇಂಚ್ ಈ ಕಡೆ ಒಂದು 1/4 ಇಂಚ್ ಹಿಡಿದು ಸ್ಟಿಚ್ ಮಾಡ್ಕೊತೀನಿ. ಈಗ ನಾನಿಲ್ಲಿ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ. ಆ ಬೆಲ್ಟಿಗೆ ಈ ರೀತಿ ಕ್ಲಾತ್ ತೊಗೊಂಡಿದ್ದೀನಿ, ಕ್ಯಾನ್ವಾಸ್ ಅಟ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೆಲ್ಟಿಗೆ. ಸೊ ಬೆಲ್ಟಿಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದ್ರಿಂದ ಸ್ವಲ್ಪ ಸ್ಟಿಫ್ ಆಗಿರುತ್ತೆ ಬೆಲ್ಟು ಅನ್ನೋ ಉದ್ದೇಶದಿಂದ ನೋಡಿ ಇದನ್ನ ಐರನ್ ಮಾಡ್ಕೊಂಡು ಬಂದೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡೆ. ಇದು ಅಷ್ಟೇ, ನಿಮ್ಗೆ ಎಷ್ಟು ಲೆಂತ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ವೇಸ್ಟ್ ಮೆಜರ್ಮೆಂಟಲ್ಲಿ ನೀವು ಅರ್ಧ ತೊಗೋಬೇಕಾಗುತ್ತೆ. ನನಗೆ ವೇಸ್ಟ್ ಮೆಜರ್ಮೆಂಟ್ ಇಲ್ಲಿ ಬಂದು 26 ಅಲ್ವಾ, 26ಗೆ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ ನೀವು, 13 ಬರುತ್ತೆ. ಸೊ 13ಗಿಂತೂ ನಾನೊಂದು 1/2 ಇಂಚು ಲೆಸ್ ಮಾಡಿ 12.5 ಇಂಚು ಬೆಲ್ಟ್ನ ತಗೊಳ್ತಾ ಇದ್ದೀನಿ. ಫಸ್ಟ್ ಲೈನಿಂಗಿಗೆ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ಳಿ, ಐರನ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ಆಮೇಲೆ ಆ ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ನ ಸೀದಾ ಮೇಲೆ ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಫಸ್ಟಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ ಈ ಕಾರ್ನರ್ಸಲ್ಲಿ ಈ ರೀತಿ ಕಟ್ ಮಾರ್ಕ್ಸ್ ಇಡಿ, ಅಲ್ಲಲ್ಲಿ ಸೈಡ್ಸಲ್ಲೂ ಕಟ್ ಮಾರ್ಕ್ಸ್ ಇಟ್ಟರೆ ನಿಮಗೆ ಕರೆಕ್ಟಾಗಿ ಬೆಲ್ಟ್ ಯಾವುದೇ ರೀತಿ ರಿಂಕಲ್ ಇಲ್ದಿರ ನೀಟಾಗಿ ಬರುತ್ತೆ. ಸೊ ಈಗ ಇದನ್ನು ಉಲ್ಟಾ ಮಾಡ್ಕೋಬೇಕು ನೋಡಿ, ಈ ರೀತಿ ಆದರೂ ಉಲ್ಟಾ ಮಾಡ್ಕೊಳ್ಳಿ. ನಿಮ್ಗೆ 2 ಆಪ್ಷನ್ ಇದೆ ನೋಡಿ, ಈ ರೀತಿ ಆದರೂ ಉಲ್ಟಾ ಮಾಡ್ಕೋಬೋದು. ಇಲ್ಲಿಂದ ನೀವು ಈ ರೀತಿ ಇಟ್ಟು ಈ ಥರ ಎಳ್ಕೊಬೋದು. ಅದು ಬಿಟ್ಟರೆ ನೆಕ್ಸ್ಟು ನೋಡಿ, ಇಲ್ಲಾಂದರೆ ಈ ರೀತಿ ಫಸ್ಟಿಗೆ ಈ ಥರ ಕೈಯಿಂದನೇ ಈ ರೀತಿ ಸೆಟ್ ಮಾಡ್ಕೊಳ್ತಾ ಈ ರೀತಿನೂ ನೀವು ಈ ಸೈಡಿಂದನೂ ಸಹ ನೀವು ಬೆಲ್ಟ್ನ ಉಲ್ಟಾ ಮಾಡ್ಕೋಬೋದು ನೋಡಿ. ಈ ರೀತಿ ಎರಡೂ ರೀತಿಯಲ್ಲಿ ನೀವು ಬೆಲ್ಟ್ನ ಉಲ್ಟಾ ಮಾಡ್ಕೋಬೋದು, ತೊಂದರೆ ಇಲ್ಲ. ಈ ರೀತಿ ನೀಟಾಗಿ ಕಾರ್ನರ್ಸಲ್ಲಿ ನೀವೇನೋ ಸ್ಕ್ರೂ ಡ್ರೈವರ್ ಆ ಥರದ್ದು ಏನಾದರೂ ಇದ್ದರೆ ಈ ಕಾರ್ನರ್ಸಲ್ಲಿ ಶಾರ್ಪ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಕೈಯಲ್ಲೇ ನೀಟಾಗಿ ಸೆಟ್ ಮಾಡಿಕೊಂಡೆ. ಈ ರೀತಿ ನೀಟಾಗಿ ಬೆಲ್ಟ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ಬೆಲ್ಟು ಎಡ್ಜಸ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬೆಲ್ಟು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಅದಲ್ಲದೆ ಒಳಗಡೆ ಹಾಕಿರೋ ಕ್ಯಾನ್ವಾಸು ಸಹ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ನಾನು ಬೆಲ್ಟ್ನ ರೆಡಿ ಮಾಡಿಕೊಂಡೆ. ಈಗ ನೋಡಿ ಇಲ್ಲಿ ಸ್ಟಿಚ್ ಹಾಕಿದ್ದೀನಲ್ಲ ನಾನು, ಆ ಸ್ಟಿಚ್ನ ಸ್ವಲ್ಪ ಉದ್ದ ರಿಮೂವ್ ಮಾಡ್ಕೋತೀನಿ. ಇಲ್ಲಿ ನೋಡಿ 1-2 ಸ್ಟಿಚ್ನ ಈ ರೀತಿ ರಿಮೂವ್ ಮಾಡಿಕೊಂಡು ಅಲ್ಲಿ ಬೆಲ್ಟ್ನ ನಾನು ಪ್ಲೇಸ್ ಮಾಡ್ತೀನಿ. ನೋಡಿ ಫಿನಿಶಿಂಗ್ ಸ್ಟಿಚ್ ಹಾಕಿದ್ದೀವಲ್ಲ, ಅದನ್ನು ಈ ಕಡೆ ಉಕ್ಸ್ ಕಡೆ ಬರೋ ಥರ ಇಟ್ಕೊಳ್ಳಿ. ಈ ರೀತಿ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೀವಿನ್ನೂ ಬಾಟಮ್ಗೂ ಅಟ್ಯಾಚ್ ಮಾಡ್ಕೊಬೋದು. ನಾನು ಇನ್ನು ಸ್ವಲ್ಪ ಬಾಟಮ್ಗೆ ಅಟ್ಯಾಚ್ ಮಾಡಿಕೊಂಡೆ. ಉದ್ದ ನಾನು 12.5 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 12.5 ಇಂಚು ನನ್ನ ಬ್ಲೌಸ್ ಮೆಜರ್ಮೆಂಟ್ಗೆ ಸರಿ ಹೋಗುತ್ತೆ. ಸೊ ಹಾಗಾಗಿ ಈಗ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೋ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಇಲ್ಲಿ ನೀವು ಎಕ್ಸ್ಟ್ರಾ 3-4 ಸ್ಟಿಚ್ ಹಾಕ್ಕೊಳ್ಳಿ. ಸೊ ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಏನು ತೋರಿಸಿಲ್ಲ.
ಒಂದು 3-4 ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಕಂಪಲ್ಸರಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದಾದಮೇಲೆ. ಸೊ ನೋಡಿ ನಿಮಗೆ ಈ ಒಂದು ಬ್ಲೌಸು ಔಟ್ಫಿಟ್ಟು ಈ ರೀತಿ ಕಾಣಿಸ್ತಿದೆ. ಹೇಗೆ ಅನಿಸ್ತು ನಿಮಗೆ ಈ ಬ್ಲೌಸ್ ಡಿಸೈನು ಅಂತ ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ಸ್ಟಿಚಿಂಗ್ ವಿಡಿಯೋ ಹೇಗಂತನೂ ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಬ್ಯೂಟಿಫುಲ್ ಬ್ಲೌಸ್ ಡಿಸೈನ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.